ಅಂತೂ ಇಂತೂ ಫೈನಲ್ ಆಗಿ ನಮ್ಮ ಅಣ್ಣವ್ರು ಗಾಡಿ ತಾಂತಾರೆ. ಆಕ್ಟಿವಾ 125 ತಗೋಣ ಅಂತ ಅಂತಿದ್ರು. ಕೊನೆಗೆ ಆಕ್ಟಿವಾ 125 ಬಂದ್ಬಿಟ್ಟು ಮೈಲೇಜ್ ಕಮ್ಮಿ, 110 ಬಂದ್ಬಿಟ್ಟು ಮೈಲೇಜ್ ಜಾಸ್ತಿ ಕೊಡುತ್ತೆ. ಫೈನಲ್ ಆಗಿ ನಾನು ಹೇಳಿದ್ದೆ ಸಜೆಷನ್, ಪ್ರತಿಯೊಬ್ಬರು ಅವರು ಹೇಳಿದ್ರು ಶೋರೂಮಲ್ಲಿ ಸ್ಟಾಫು. ಹೇಳಾದ್ಮೇಲೆ ಕೊನೆಗೆ ಫೈನಲ್ ಆಗಿ 125 ಬೇಡ 110 cc ತಗೋಣ ಅಂತ. ಚೆನ್ನಾಗಿದೆ 110 cc. ಮುಂಚೆ ನನ್ನ ಹತ್ರ ಇದೆ ಆ್ಯಕ್ಟಿವಾ ಬಂದ್ಬಿಟ್ಟು, ಅದೇ 5G ಇತ್ತು, ಈಗ 5G ಅಂಥದ್ದೇನಿಲ್ಲ. ಬಟ್ ಗಾಡಿ ಚೆನ್ನಾಗಿದೆ, ಫೀಲ್ ಮಾತ್ರ ಆ್ಯಕ್ಟಿವಾನೇ. ಒಂಥರ ಆ ವೆಹಿಕಲ್ ಹೆಂಗಂದರೆ ಎವರ್ಗ್ರೀನ್ ವೆಹಿಕಲ್ ಅಂತಾರಲ್ಲ ಆ ರೀತಿ. ನೋಡಿ, ಇಂಡಿಕೇಟ್ರ್ ಇದೆ, ಲೆಫ್ಟ್ ರೈಟ್ ಇಂಡಿಕೇಟ್ರ್, ಮುಂದಕ್ಕೆ ಹೋಗೋಣ. ಫ್ಯೂಲ್ ಕುದೀಲಿದೆ, ಲೈಟ್ ಆಟೋಮೆಟಿಕ್ಕು. ಓಕೆ, ಹಿಂಗೆ ಹೋಗ್ಬಿಟ್ಟು ಹಂಗೆ ಬರೋಣ. ಚೆನ್ನಾಗಿದೆ. ಆಟೋ ಸ್ಟಾರ್ಟ್ ಆನ್ ಆಗಿದೆ, ನೋಡೋಣ. ಈ ಗಾಡಿ ಆಫ್ ಆಗಿದೆ, ಆಟೋ ಸ್ಟಾರ್ಟ್ ಗಾಡಿ ಆಫ್ ಆಗಿದೆ, ಆಟೋ ಸ್ಟಾರ್ಟ್ ಇದು ಫೀಚರು ಆನ್ ಆಗಿದೆ. ಜಸ್ಟ್ ಈಗ ನೋಡಿ ಬ್ರೇಕ್ ಹಿಡಿದಿದ್ದೀನಿ, ಎಕ್ಸಲೇಟರ್ ಕೊಟ್ಟೆ, ಗಾಡಿ ಸ್ಟಾರ್ಟ್ ಆಯಿತು. ಚೆನ್ನಾಗಿದೆ ಇದೊಂಥರ ಫೀಚರ್. ಬಟ್ ಡಿಜಿಟಲ್ ಮೀಟ್ರು, ಅದು ಸ್ಮಾರ್ಟ್ ಸಿಸ್ಟಮ್ಮು, ಸ್ಪೀಡೋಮೀಟ್ರದ್ದು ಬರ್ತಲ್ಲ, ಅದೆಲ್ಲ ವರ್ಕ್ ಇಲ್ಲ. ಅನಾಲಾಗೆ ಬೆಸ್ಟ್ ಇದು, ನೋಡೋಕೆ ಲುಕ್ಕು ಚೆನ್ನಾಗಿದೆ. ಚೆನ್ನಾಗಿದೆ ಗಾಡಿ. ಬ್ರೇಕ್ ಎಲ್ಲ ಚೆನ್ನಾಗಿದೆ, ಹೊಸ ಗಾಡಿ ಅಲ್ವಾ, ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗೇ ಇರುತ್ತೆ. ಪ್ರೀವಿಯಸ್ ಅವಾಗ ನಾನು ಇಲ್ಲಿ MA ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಡಿಪ್ಲೊಮಾ ಮಾಡೋ ಟೈಮಲ್ಲಿ ಇಲ್ಲೇ ಬರ್ತಿದ್ವಿ, ಇಲ್ಲೇ ಊಟ ಮಾಡ್ತಿದ್ವಿ. ಇದು ಬ್ರಹ್ಮಲಿಂಗೇಶ್ವರ ಹೋಟ್ಲಲ್ಲಿ ಊಟ ಮಾಡ್ತಿದ್ವಿ, ಇಲ್ಲೇ ಬಂದು ಟೀ ಕಾಫಿ ಕುಡಿತಿದ್ವಿ. ಇದೆ ಅಂಟಿ ಈ ಪಾರ್ಕಲ್ಲಿ ಇಲ್ಲೇ ಸಿಕ್ಕಾಬಟ್ಟೆ ಟೈಮ್ ಪಾಸ್ ಮಾಡ್ತಿದ್ವಿ. ಚೆನ್ನಾಗಿದೆ ಗಾಡಿ, ಏನು ಚೆನ್ನಾಗಿಲ್ಲ ಅಂತಲ್ಲ. ನನ್ನ ಸಜೆಷನ್ ಬಂದು 110 cc ಬೆಸ್ಟು 125ಗಿಂತ. ನೋಡೋಣ ಇನ್ನೊಂದ್ಸತಿ ಆಫ್ ಆಗುತ್ತಾ ಅಂತ ಟ್ರೈ ಮಾಡಿ ನೋಡೋಣ. ಬ್ರೇಕ್ ಹಿಡ್ದು ನೋಡೋಣ. ಈಗ ಸಿಗ್ನಲಲ್ಲಿರ್ತೀವ, ಈಗ ಲೈಕ್ ಸಿಗ್ನಲ್ ಬಿದ್ದಿದೆ, ಸಿಗ್ನಲಲ್ಲಿದ್ದೀವಿ. ಎರಡು ಬ್ರೇಕ್ ಹಿಡಿದು ನಿಲ್ಲಿಸಿದ್ರೆ ಆಟೋಮೆಟಿಕ್ ಆಫ್ ಆಯಿತು. ಶೋ ಆಗ್ತದೆ ನಿಮಗೆ. ಚಾರ್ಜಿಂಗ್ ಇದೆ, ಇಲ್ಲ ಆಪ್ಷನ್ನು ಇಲ್ಲ, ಅಡಿಷ್ನಲ್ ಹಾಕ್ಸ್ಕೋಬೇಕು. ಇದು ಚಾರ್ಜ್ ನಂಬರು, ವಾಟರ್ ಬಾಟ್ಲ್ ಕೊಟ್ಟೆ, ಸ್ಟ್ಯಾಂಡ್ ಇಲ್ಲ. ನೀವು ಚೆನ್ನಾಗಿದೆ ಗಾಡಿ ಮಾತ್ರ. ಮಸ್ತಾಗಿದೆ. ಡಿಯೋಗಿಂತ ಬೆಸ್ಟ್ ನನ್ನ ಸಜೆಷನ್ ಅಂದರೆ ಆ್ಯಕ್ಟಿವಾನೇ. ಫುಲ್ಲು ಮೆಟಲ್ ಬಾಡಿ, ಇದೆಲ್ಲ ಫೈಬರ್ ಬರುತ್ತೆ. ಫುಲ್ ಆಲ್ಮೋಸ್ಟ್ ಆಲ್ ಗಾಡಿ ಎಲ್ಲ ಬಂದ್ಬಿಟ್ಟು ಮೆಟಲ್. ಆ್ಯಕ್ಟಿವ್ ಅಂದ ತಕ್ಷಣ ಆ್ಯಕ್ಟಿವಾ ಸ್ಕೂಟರ್ ಅಂದರೆ ಆ್ಯಕ್ಟಿವಾ. ಅವರಿಗೆ ನೋಡ್ತಾ ಕಾಯ್ತವ್ರ ಅನ್ಸುತ್ತೆ ಶೋರೂಮಲ್ಲಿ, ಇನ್ನಾದರೂ ಬಂದಿಲ್ವಲ್ಲ ಇಲ್ಲಿ. ಚೆನ್ನಾಗಿದೆ ಗಾಡಿ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ, ಬೊಂಬಾಟಾಗಿದೆ. ನೋಡ್ರಿ ಅವ್ನು ಇಲ್ಲೇ ಕಾಯ್ಕೊಂತಿತ್ತು ಸ್ಟಾಫ್. ಸರ್ ಅದೇ ಇನ್ನೊಂದು 125 cc ಅಂದರೆ ಇದಕ್ಕೆ ಬೇಸಿಕ್ ವರ್ಷನು, ಇದಕ್ಕೆಲ್ಲ ಚಾರ್ಜಿಂಗ್ ಎಲ್ಲ ಅಡಿಷ್ನಲ್ ಹಾಕ್ಸ್ಕೋಬೋದಾ? ಇಲ್ಲಿ ಫೋಟೋ ಅದು ಆಚೆ ಹಾಕ್ಸ್ಕೋಬೇಕು, ಇಲ್ಲಿರಲ್ಲ. ಇದೇ ಶೋರೂಮ್ ಬಂದು ಅದು ಒಂದ್ಸತಿ ಓಟ್ ನೋಡೋಣ ತಡಿಯೋಣ, ಫೀಲ್ ಹೆಂಗಿದೆ ಅಂತ. ಅದಕ್ಕೆಲ್ಲ ಡಿಸ್ಕ್ ಬ್ರೇಕ್ ಬರುತ್ತಣ್ಣ 125ಗೆ. ಸರ್ ಇದು 110 cc ಡಿಸ್ಕ್ ಬ್ರೇಕ್ ಇಲ್ಲಲ್ಲ, 125 ಮಾತ್ರ.
ಹಾಂ ಡಿಸ್ಕ್ ಬ್ರೇಕ್ ಬರುತ್ತೆ ಫ್ರಂಟು ಸೇಮ್ ಒಂದೇ ಅಲ್ಲ. ಹಿಂದೆಗಡೆ ಫ್ಯೂಲ್ ಹಾಕೋದು ಬಂದು ಇಲ್ಲಿ ಹಿಂದೆಗಡೆನೆ ಇದು ಅಲ್ಲ ಇದಂಗೆ ತೆಗಿತು. ಹಾಂ ಹಾಂ ಈ ರೀತಿ ನಮ್ಮದೆಲ್ಲ ಇಲ್ಲಿದೆ ಕಾಣ್ತದೆ. ಮೇಲ್ಗಡೆ ಫ್ಯೂಲ್ ಓಪನ್ ಮಾಡಿದ್ರೆ ಮೇಲ್ಗಡೆ ಸೀಟ್ ಅಂತ ಕೇಳೋದು.